ಬಿಜೆಪಿ ಬರ್ಬೋದು ಅಂತ ಅನಿಸ್ತದೆ. ನಮ್ಮ ಹತ್ರ ಮಲ್ಲಿಕಾರ್ಜುನ ಭೇಟಿ ಅವರು ಬರ್ಬೋದು. ಯಾರೇ ಬರಲಿ ದುಡಿಯೋರ್ ಕೆಲಸ ಕೊಡ್ಲಿ, ಯಾವುದೇ ಸಮಸ್ಯೆ ಇದ್ರೂ ನಿಂತು ಬಗೆಹರಿಸ್ತಾರೆ. ಇಲ್ಲ ಒಂದ್ ಸ್ವಲ್ಪ ನೀರಿಂದು ಒಂದ್ ಸ್ವಲ್ಪ ತೊಂದರೆ ಐತಿ ಸರ್. ಈ ಫ್ರೀ ಆಯ್ತಂತಂದ್ರ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ಇಲ್ಲಪ್ಪ ಅಂತಂತಂದ್ರ ಅವ್ರು ಅಲ್ಲೇ ಬೆಂಗಳೂರ ಕೂತ್ರು ಇಲ್ಲಿ ಏನೋ ಕೆಲಸ ಸಮಸ್ಯೆ ಅಂತ ಅಂದ್ರೆ ಮುಳುಗಡೆ ಸಮಸ್ಯೆ ಒಂದು. ಎಜುಕೇಶನ್ ಐತಿ, ಆರ್ ಪ್ರೈವೇಟ್ ಐತಿ, ಗೌರ್ಮೆಂಟ್ ಯಾವುದಿಲ್ಲ. ದುಡಿ ಕೈಗಳಿಗೆ ಕೆಲಸ ಕೊಡ್ರಿ. ಬಿಟ್ಟಿ ಭಾಗ್ಯ ಮೊದಲು ಬಂದ್ ಮಾಡಿ. ಸಂಗಮೇಶ್ ಪಾವಟೆ ಅಂತ ಏನು ಮಾಡ್ತೀರಾ? ನಾವು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲ್ಯಾಬ್ನಲ್ಲಿ ಹೆಲ್ಪರ್ ಇದ್ದೀವಿ. ಓಕೆ. ಬಾಗಲಕೋಟೆಯಲ್ಲಿ ಈಗ ಮತ್ತೊಂದು ಬೈ ಎಲೆಕ್ಷನ್ ಬರ್ತಾ ಇದೆ, ಹೇಗಿದೆ ಕಾವು? ಈ ಸತ ಎಲೆಕ್ಷನ್ದಲ್ಲಿ ಬಿಜೆಪಿ ಬರ್ಬೋದು ಅಂತ ಅನಿಸ್ತದೆ. ಯಾವ ಕಾರಣ? ಚರಂತಿ ಮಠ ಚರಂತಿ ಮಠ ಯಾವ ಕಾರಣಕ್ಕೆ ಸರ್? ಅವರು ಒಳ್ಳೆ ವರ್ಕರ್ ಇದ್ದಾರೆ. ಓಕೆ. ಮತ್ತೆ ಎಲ್ಲ ಯಾವುದೇ ಸಮಸ್ಯೆ ಇದ್ರೂ ನಿಂತು ಬಗೆಹರಿಸ್ತಾರೆ. ಓಕೆ. ಈ ಹಿಂದೆ ಚರಂತಿ ಮಠ ಅವರು ಕೂಡ ಗೆಲ್ತಾ ಇದ್ರು, 3 ಬಾರಿ ಗೆದ್ದಿದ್ರು, ಕಳೆದ ಬಾರಿ ಸೋತರು. ಅವ್ರು ತಮ್ಮನೇ ಕಾಂಗ್ರೆಸ್ಗೆ ಹೋಗಿರೋದು ನೆಗೆಟಿವ್ ಆಗಲ್ವಾ? ನೆಗೆಟಿವ್ ಅಂತಂತಲ್ಲ, ಅದೇನು ಅದಕ್ಕೇನು ಅದಕ್ಕೆ ಸಂಬಂಧ ಬೆಳೆಯಲ್ಲ. ಈಗ ಅವ್ರ ಪರ ಜನ ಭಾಳಿದೆ. ಓಕೆ. ಚರಂತಿ ಮಠ ಪರ ಕಳೆದ ಬಾರಿ ಯಾಕೆ ಸೋತರು? ಅವ್ರ ತಮ್ಮನ್ನ ಇದ್ರಿಂದ ಸೋತಂಗೆ ಅದು ಅದೇ ಒಂದು 3,000 ಓಟ್ನಿಂದ ಸೋತರು ಅವರು. ಏನು ಬಾಗಲಕೋಟೆಗೆ ಇರೋ ಸಮಸ್ಯೆ ಏನು ಸರ್? ಅಂದರೆ ಸಮಸ್ಯೆ ಅಂತ ಅಂದರೆ ಮುಳುಗಡೆ ಸಮಸ್ಯೆ ಒಂದು. ಮತ್ತು ಈಗ ಅವ್ರು ಬಂದ ನಂತರ ಎಲ್ಲ ರೀತಿ ಒಳ್ಳೇದು ಮಾಡಿದ್ದಾರೆ. ಎಲ್ಲರಿಗೆ ಪ್ಲಾಟ್ ಕೊಡಿಸೋದನ್ನೇ ಮತ್ತು ಎಲ್ಲ ರೀತಿ ಒಳ್ಳೆ ಕೆಲಸ ಮಾಡ್ತಾರೆ. ಉದ್ಯೋಗ ಅವಕಾಶ ಮತ್ತೊಂದು ಉದ್ಯೋಗ ಅವಕಾಶ ಅಂತಂದರೆ ನಮ್ಮ ಸಂಘದಲ್ಲೇ ರಗಡ ಉದ್ಯೋಗ ಕೊಡ್ತಿದ್ದಾರೆ ಅವರು. ನಮ್ಗೆ ಅದ್ರದ್ದೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಓಕೆ. ಒಳ್ಳೆ ಅಭಿಪ್ರಾಯ ಇದೆ. ಮತ್ತು ಅವರು ಒಳ್ಳೆ ಕೆಲಸನೂ ಮಾಡ್ತಾರೆ. ಅದ್ರ ರೀತಿ ಏನಿಲ್ಲ, ಭೇದ ಭಾವ ಎಲ್ಲರಿಗೂ ಮಾಡ್ತಾರೆ. ಓಕೆ. ಹೀಗಾಗಿ ಈ ಸಲ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗತ್ತೆ ಅನ್ನೋಕ್ಕೇನು ಬದಲಾವಣೆ ಆಗತ್ತೆ. ಮತ್ತು ಅವರೇ ಬರ್ತಾರೆ. ನಮ್ಮ 100% ಅವರೇ ಬರ್ಬೋದು. ಏನು ಸಂಸ್ಥೆಯಲ್ಲಿ ಸರ್? ನಾವು ಹಿಂಗೆ ಈ ಕಾಲೇಜ್ ಒಳಗೆ ರೀ. ಓಕೆ. ಬಾಗಲಕೋಟೆಗಿರೋ ಸಮಸ್ಯೆ ಏನು ಸರ್? ಬಾಗಲಕೋಟೆ ಇದು ಮುಳುಗಡೆ ಪ್ರದೇಶ ಸರ. ಊರು 3-4 ಪ್ಲೇಸ್ ಕಡೆ ಆಗೈತೆ ಸರ್. ಅದು ನವನಗರ ಒಂದು ಕಡೆ, ವಿದ್ಯಾಗಿರಿ ಒಂದು ಕಡೆ, ಹಳೆ ಬಾಗಲಕೋಟೆ ಒಂದು ಕಡೆ. ಹೀಗಾಗಿ ಒಂದೇ ಕಡೆ ಈಗ ಎಲ್ಲ ಕೂಡಾಗತ್ತೈತೆ ಸರ್. 3rd ಯೂನಿಟ್ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ನೀರಿಂದು ಒಂದು ಸ್ವಲ್ಪ ತೊಂದರೆ ಐತೆ ಸರ್. ಯಾಕಂದರೆ ಈ ಬೇಸಿಗೆ ಒಳಗೆ 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಬಿಡ್ತಾರೆ ನವನಗರ. ಮತ್ತು ಉಳಿದೇನೈತಿ ಪರವಾಗಿಲ್ಲ ಸರ್. ಓಕೆ. ಈಗ ಬೈ ಎಲೆಕ್ಷನ್ ಇದೆ, ಏನಾಗ್ಬೋದು ಅನ್ಸುತ್ತೆ ಸರ್? ಸರ ಬೈ ಎಲೆಕ್ಷನ್ ಅಂತಂದ್ರೆ ಈ ಕಾಂಗ್ರೆಸ್ನವರು MLA ಇದ್ದರು ರೀ, ಅವ್ರು ತೀರ್ಕೊಂಡ್ರು ಸರ. ಬಟ್ ಇವರು BJP ಅವರು ವೀರಣ್ಣ ಚರಂತಿಮಠ ಅವ್ರು ಚಲೋ ವರ್ಕರ್ ಅದಾರ ಸರ್. 3 ಬಾರಿ ಶಾಸಕರಾಗಿ ಚಲೋ ಕೆಲಸ ಮಾಡ್ಯಾರ ರೀ. ಬಟ್ ಈಗ ಅವರು ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಚರಂತಿ ಮಠ ಬರ್ಬೋದು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸತೀಶ್ ಜಿಡ್ಗಿ, ಏನು ಮಾಡ್ತೀರಿ? LIC ಏಜೆಂಟ್. ಹೇಗಿದೆ LIC ಏಜೆಂಟ್ ಎಲ್ಲ ಮಾಡಿಸ್ತಾರ ಜನ ಈಗ ಕಮ್ಮಿ ಇದೆ, ಮೆಡಿಕಲ್ ಇನ್ಶೂರೆನ್ಸ್ ಜಾಸ್ತಿ ಆಗಿದೆ. ಹೌದು. ಯಾವುದೇ LIC ಒಳ್ಳೆ ಫೆಸಿಲಿಟೀಸ್ ಇದೆಯಾ ಈಗ? ಚಲೋ ಇದೆ, ಅದು ಕ್ಲೇಮ್ ಗೇಮ್ ಎಲ್ಲ ಸೆಟಲ್ಮೆಂಟ್ ಚಲೋ ಇದೆ. ನೀವು ಇಲ್ಲಿದೆ ವೋಟರ? ಹೌದು, ಬಾಗಲಕೋಟೆ. ಓಕೆ. HY ಮೇಟಿ ಅವ್ರು ತೀರ್ಕೊಂಡ್ರು, ಬೈ ಎಲೆಕ್ಷನ್ ಬರ್ತಾ ಇದೆ. ಯಾವ ಪಕ್ಷ ಇದ್ರೆ ಒಳ್ಳೇದು, ಇಲ್ಲ ಅಭಿವೃದ್ಧಿ ಜಾಸ್ತಿ ಆಗುತ್ತೆ? ನಮ್ಮ ಹತ್ರ ಮಲ್ಲಿಕಾರ್ಜುನ ಭೇಟಿ ಅವರು ಬರ್ಬೋದು. ಮಲ್ಲಿಕಾರ್ಜುನ್ ಮೇಟಿ ಅವ್ರಿಗೆ ಅವಕಾಶ ಕೊಟ್ರೆ ಒಳ್ಳೇದು. ಅವ್ರು 2ನೇ ಮಗ ಅಲ್ವಾ? ಹೌದು. ಓಕೆ. ಅವ್ರು ಅಂದ್ರೆ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಮತ್ತೆ ಗೆಲ್ಬೋದು, ಅನುಕಂಪ ಆಧಾರದ ಮೇಲೆ. ಅನುಕಂಪ ಆದ. ಏನು ಇಲ್ಲಿ ಬಾಗಲಕೋಟೆಯಲ್ಲಿರೋ ಸಮಸ್ಯೆ ಏನು? ಸಮಸ್ಯೆ ಮೂಲಭೂತ ಸೌಕರ್ಯಗಳು ಇಲ್ಲ, ಅವೇ ಕಮ್ಮಿದೆ. ಅಂದ್ರೆ ಏನು? ಚರಂಡಿ, ರಸ್ತೆ, ಆರೋಗ್ಯ, ಎಜುಕೇಶನ್. ಎಜುಕೇಶನ್ ಐತಿ, ಆರ್ ಪ್ರೈವೇಟ್ ಐತಿ, ಗೌರ್ಮೆಂಟ್ ಯಾವುದಿಲ್ಲ. ಜಾಸ್ತಿ ಇಲ್ಲ ಫೆಸಿಲಿಟಿ ಗೌರ್ಮೆಂಟ್. ಈಗ ಉದ್ಯೋಗ ಅಂದ್ರೆ ಫ್ಯಾಕ್ಟ್ರಿಗಳು ಏನಾರು ಇದಾವೆ? ಫ್ಯಾಕ್ಟ್ರಿಗಳು ಯಾವುದೇ ಇಲ್ಲ. ಇಲ್ಲಿ ಬರ್ಬೇಕಂದ್ರೆ ದುಡಿದ್ಬೇಕಷ್ಟೇ. ಫ್ಯಾಕ್ಟ್ರಿ ಇಲ್ಲಾರ್ದಕ್ಕೆ ಉದ್ಯೋಗ ಕಮ್ಮಿದೆ. ಎಲ್ಲ ದುಡಿಯಕ್ ಬೆಂಗಳೂರು ಹೋಗ್ಬೇಕು. ಬೆಂಗಳೂರು ಹೋಗ್ಬೇಕು, ಇಲ್ಲ ಶಾಪ್, ಸಣ್ಣ ಶಾಪ್ನಲ್ಲಿ ಹೋಗ್ಬೇಕು, ಸಂಬಳ ಕಮ್ಮಿ ಆಗತ್ತೆ ಅವ್ರು. ಇಲ್ಲಿ ಉದ್ಯೋಗದೇ ದೊಡ್ಡ ಸಮಸ್ಯೆ. ಉದ್ಯೋಗದ ದೊಡ್ಡ ಸಮಸ್ಯೆ ಇದೆ. ಹಾಸ್ಪಿಟಲ್ ಎಲ್ಲ ಚೆನ್ನಾಗಿದೆಯಾ? ಹಾಸ್ಪಿಟ್ಲ್ ಎಲ್ಲ ಓಕೆ ಇದೆ, ಪ್ರೈವೇಟ್ ಎಲ್ಲ ಎಲ್ಲ ಹೆವಿ. ಈಗ ಮೇಟಿ ಅವ್ರ ಮನೇಲಿ 4 ಜನ ಟಿಕೆಟ್ ಕೇಳ್ತಾರಪ್ಪ, ನೀವು ಮಲ್ಲಿಕಾರ್ಜುನ್ ಅವ್ರಿಗೆ ಅಂತ ಹೇಳ್ತೀರಾ? ಉಮೇಶ್ ಅವ್ರು ಸುಮ್ನಿರ್ತಾರ? ಮಲ್ಲಿಕಾರ್ಜುನ್ ಅವರಿಗೆ ಕೊಡಬಹುದು ಅಂತ ಹೇಳ್ತೀರಾ? 99 100. ಮಗಳು ಬಾಯಕ ಅವರು ಟ್ರೈ ಮಾಡ್ತಾ ಇದಾರೆ, ಅವ್ರಿಗೆ ಏನಾಕೈತಿ ಗೊತ್ತಿಲ್ಲ. ಅವ್ರು ಯಾರು ಬಂಡೆ ಆಗಲ್ವಾ? ಬಂಡಾಯ ಏನಾಗಲ್ಲ, ಒಬ್ಬರಿಗೆ ಆಗ್ಬೋದು ಫೈನಲ್. ನಿಮ್ಮ ಹೆಸರು? ನನ್ನ ಹೆಸರು ಮಳೆಪ್ಪ ಸಾಳಗುಂದಿ ಅಂತ ಹೇಳಿ. ಏನ್ ಮಾಡ್ತೀರಿ ಸರ್? ತರಕಾರಿ ಉದ್ಯೋಗ. ತರಕಾರಿ ಉದ್ಯೋಗ. ಎಷ್ಟಿದೆ ಇದು ಈರುಳ್ಳಿ ಕೆಜಿ? ಎಷ್ಟಿಗೆ ಇದೆ? ಕೆಜಿ 15ರಿಂದ 20 ರೂಪಾಯಿ. ಬೆಂಗಳೂರಲ್ಲಿ ಅಷ್ಟೇ 100 ರೂಪಾಯಿಗೆ 5 ಕೆಜಿ 6 ಕೆಜಿ. ಸರ್, ಇನ್ನೊಂದು ಈರುಳ್ಳಿ ಬೆಲೆ ಇಳಿದೋಗಿದೆ ಇಷ್ಟೊಂದು. ಪಾಸ್ಪೋರ್ಟ್ ಆಗ್ತಾ ಇಲ್ಲ ಸರ್. ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ, ಬೇರೆ ಕಡೆಗೆ ಹೋಗ್ತಾ ಇಲ್ಲ, ಬೇರೆ ಕಡೆ ರಫ್ತು ಆಗ್ತಾ ಇಲ್ಲ. ಅದ್ರ ಸಂಬಂಧ ರೇಟ್ ಡೌನ್ ಆಗಿದೆ. ಬೇರೆ ತರಕಾರಿ ಎಲ್ಲ ಕರೆಕ್ಟ್ ಇದೆಯಾ? ತರಕಾರಿ ಎಲ್ಲ ಕರೆಕ್ಟ್ ಅದ. ಆಮೇಲೆ ಕ್ಲೈಮೇಟಿಗೆ ವೈರಸ್ ಅಟ್ಯಾಕ್ ಆಗ್ತಾವ್ರಿ.
ಈಗ ನಿಮ್ಗೆ ತರಕಾರಿ ವ್ಯಾಪಾರ ಮಾಡಕ್ಕೆ ನಿಮ್ದೇ ಆದ ಒಂದು ಮಾರ್ಕೆಟ್ ಅಂತೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದಾರ ನೆರಳು ಸಿಗಕ್ಕೆ? ಹಾ ಮಾಡಿದ್ದಾರೆ. ಓಕೆ, ಹ್ಮ್. ನಿಮ್ದೇ ಮಾರ್ಕೆಟ್ ಎಲ್ಲ ಇದೆ. ಹಾ ಅದ ರೀ, ಇಲ್ಲಿ ಸೆಕ್ಟರ್ ನಂಬರ್ 4 ಅದ ರೀ ಮಾರ್ಕೆಟ್. ಓಕೆ, ವಾರದಾಗ ಒಂದ್ಸತಿ ಸಂತೆ ಆಗ್ತೈತಿ. ಯಾವ ಸಂತೆ ಇಲ್ಲಿ? ರವಿವಾರ ಮತ್ತು ಗುರುವಾರ ಆಗ್ತದ. ಗುರುವಾರ ಮತ್ತು ರವಿವಾರ. ಹ್ಞೂ. ಓಕೆ, ಹೇಗಿದೆ ಸರ್ ನಿಮ್ ಬಿಸ್ನೆಸ್? ಆರಾಮಿದ್ದೀರಾ ತಾನೆ? ಮುಂಚೆ ತರ ಇಲ್ಲ, ಇವಾಗ ಸ್ವಲ್ಪ ಡೌನ್ ಅದ. ಓಕೆ, ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮೂರಲ್ಲಿ, ಇನ್ನೊಂದು ಶಾಸಕರು ತೀರ್ಕೊಂಡ್ಮೇಲೆ ಹೇಗಿದೆ ಎಲೆಕ್ಷನ್ ಕಾವು? ಯಾರು ಗೆದ್ರೆ ಒಳ್ಳೇದು, ಅಭಿವೃದ್ಧಿ ಆಗುತ್ತೆ? ಸರ್, ಇಲೆಕ್ಷನ್ ಕಾವು ಬಗ್ಗೆ ಮಾತಾಡೋಕ್ಕಿಂತ ಜನರಿಗೊಂದು ದುಡಿಯೋರ್ ಕೆಲಸ ಕೊಡ್ಬೇಕು. ಯಾರೇ ಬರಲಿ ದುಡಿಯೋರ್ ಕೆಲಸ ಕೊಡ್ಲಿ. ಸುಮಾರು ಫ್ಯಾಕ್ಟ್ರಿಗಳನ್ನ ಇಲ್ಲಿ ತಂದು ಹಾಕೊಳ್ಳೋಕೆ ಜಾಗ ಅದ, ಫ್ಯಾಕ್ಟ್ರಿಗಳನ್ನ ಮಾಡ್ಲಿ. ದುಡಿ ಕೈಯಲ್ಲಿ ಕೆಲಸ ಕೊಡ್ರಿ. ಬಿಟ್ಟಿ ಭಾಗ್ಯ ಮೊದಲು ಬಂದ್ ಮಾಡ್ಲಿ. ಬಿಟ್ಟಿ ಭಾಗ್ಯ ಕೊಡ್ಲಿ. 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಕೊಡ್ಲಿ. ಶಾಲೆ ಮಕ್ಕಳಿಗೆ ಫ್ರೀ ಕೊಡ್ಲಿ. ಈ ಇನ್ನಿತರ ಏನಕತಿ ದುಡಿಯೋರ್ ಸಹಿತ ಯಾರು ಕೆಲ್ಸಕ್ಕೆ ಲೇಬರ್ಗಳು ಸಿಗ್ಲಂಗಾಗೈತಿ. ಇದರಿಂದ ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕು. ಇದನ್ನ ಏನ್ ನಾವು ಫ್ರೀಯಾಗಿ ಕೊಡಬೇಕು, ಏನ್ ನಾವು ಫ್ರೀಯಾಗಿ ಕೊಡಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಕೊಡಬೇಕು. ಈ ಫ್ರೀಯಾಗಿ ಸಿಗ್ತಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ ಸರ್. ಅಂದ್ರೆ ಬಿಟ್ಟಿ ಭಾಗ್ಯ ನಿಲ್ಸ್ಬೇಕು, ದುಡಿಯೋ ಕೈ ಕೆಲಸ ಕೊಡ್ಬೇಕು. ದುಡಿಯೋ ಕೈ ಕೆಲಸ ಕೊಡ್ಬೇಕು. ಆಮೇಲೆ ದುಡಿಯೋರ್ಗೆ ಏನಾದ್ರು ಸ್ವಲ್ಪ ಇಲ್ಲಿ ಸಹಾಯ ಮಾಡ್ಬೇಕಷ್ಟೇ. ಇಲ್ಲಿ ಯಾವ್ದಾರು ಫ್ಯಾಕ್ಟ್ರಿ ಗಿಟ್ರಿನು ಆಲ್ಮಟ್ಟಿಯಾಗಿ ಮೊದಲ ಮುಳುಗಡೆ ಆಗಿದೆ, ಜಮೀನು ಹೋಗ್ಯಾವು. ವರ್ಷದಲ್ಲಿ ಎಷ್ಟು ತಿಂಗಳು ಮುಳುಗಡೆ ಆಗುತ್ತೆ? ವರ್ಷದಲ್ಲಿ ಇವಾಗ ಸುಮಾರು ಅಂದ್ರೆ 8 ತಿಂಗಳು ಆಗ್ತದ ರೀ. ಇಲ್ಲಿ ಹೆರ್ಕಲ್ ಬ್ರಿಡ್ಜ್ ಮಾಡಿದಾರಲ್ರಿ, ಅದು ನೀರು ಸರಿಯೋದಿಲ್ಲ. 8 ತಿಂಗಳು ಮುಳುಗಡೆ ಆಗ್ತದ ರೀ. ಹಾ, 4 ತಿಂಗಳು ಕುಲ್ಲ ಇರ್ತೈತಿ. ಅದ್ರಲ್ಲಿ ಏನು ಫಸಲ್ ಹಾಕೊಳಕ್ ಬರುದಿಲ್ಲ. ಮುಳುಗಡೆ ನಿರಾಶ್ರಿತರಿಗೆ ಸಿಗೋ ಸೌಲಭ್ಯ ಎಲ್ಲ ಸಿಗ್ತಿದ್ಯಾ? ಸೌಲಭ್ಯ ಸಿಗತೈತೆ ಅನ್ನೋಕ್ಕಿಂತ ಅವ್ರಿಗೆ ಒಂದು ದುಡಿ ಕೈ ಕೆಲಸ ಕೊಡ್ಬೇಕು ಅನ್ನೋದು ಅಷ್ಟೇ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಲ್ಲ ಸರ್, ಇಷ್ಟು ಚೆನ್ನಾಗಿದೆ ಊರು, ಜನಸಂಖ್ಯೆ ಕಡಿಮೆ ಇದೆ, ಒಳ್ಳೊಳ್ಳೆ ರೋಡ್ಗಳಿದೆ, ಒಳ್ಳೆ ಭೂಮಿ ಇದೆ, ಆದ್ರೂ ಕೈಗಾರಿಕೆಗಳು ಬರ್ತಿಲ್ಲ. ಸರ, ಎಲ್ಲಾ ಬರೋಬ್ಬರಿ ಓಕೆ ಅದ ರೀ. ಕೆಲ್ಸನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಕೈಗಾರಿಕೆಗಳು, ಇಂಡಸ್ಟ್ರಿಯಲ್ ತೊಗೊಂಬರ್ಬೇಕು. ಈ ಕಡೆ ಹೆಚ್ಚುವರಿ ಉತ್ತರ ಕರ್ನಾಟಕ ಬಗ್ಗೆ 2 ಬೌಣ ಮಾಡಬಾರ್ದು. ಈ ಕಡೆ ಜನ ಆಲ್ಮಟ್ಟಿ ಡ್ಯಾಮಿಗಾಗಿ ಏನೇನೋ ತ್ಯಾಗ ಮಾಡಿದಾರೆ, ಮಣಿ ಮಠ ಎಲ್ಲ ಕಳ್ಕೊಂಡು. ಅವ್ರಿಗೆ ಒಂಚೂರು ಏನಾದ್ರು ಸಹಾಯ ಮಾಡ್ಬೇಕು. ಗೌರ್ಮೆಂಟ್ ಈ ಕಡೆ ನೋಡ್ಬೇಕು. CM ಅವರು ಈ ಕಡೆ ಒಂದ್ ಸ್ವಲ್ಪ ಉದಾರ ಮನಸ್ಸಿನಿಂದ ವಿಚಾರ ಮಾಡಿ ನೋಡಿದ್ರೆ ಏನಾದ್ರು ಆಗ್ಬಹುದು. ಇಲ್ಲಪ್ಪ ಅಂತಂದ್ರೆ ಅವ್ರು ಅಲ್ಲೇ ಬೆಂಗಳೂರ ಕುಂತರು, ಇಲ್ಲಿ ಏನೂ ಕೆಲಸ ಆಗುದಿಲ್ರಿ. ಈಗ ನೀವುಗಳು ಓಟ್ ಹಾಕೋದು, ನೀವು ಓಟ್ ಹಾಕಿ ಯಾರು ಗೆಲ್ಬೇಕಂತ ಡಿಸೈಡ್ ಮಾಡೋದು, ಈಗ ಮತ್ತೆ ಓಟ್ ಹಾಕೋ ಅವಕಾಶ ಬಂದಿದೆ. ನೀವುಗಳು ಡಿಸೈಡ್ ಅಂದ್ರೆ ನೀವು ಒಬ್ಬರಿಂದ ಆಗಲ್ಲ, ಎಲ್ಲರೂ ಒಟ್ಟಾಗಿ ನಿರ್ಧಾರ ಮಾಡ್ಬೋದಲ್ಲ. ಇಂಥವ್ರು ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಓಟ್ ಹಾಕ್ತಿವಿ. ಸರ್, ಸುಮಾರು ವರ್ಷದಿಂದಾನೆ ಎಲ್ಲಾರು ಓಟ್ ಹಾಕೋತಾರ ಬಂದಾರ, ಇದನ್ನ ಮಾಡ್ಕೋತಾರ ಬಂದಾರ. ಯಾ MLA ಈ ಕಡೆ ಅದರ ಫ್ಯಾಕ್ಟ್ರಿಗಳ ಬಗ್ಗೆ ಒಲವು ತೋರ್ತಾ ಇಲ್ಲ. ಸುಮಾರು ವರ್ಷದಿಂದ ನಡೆದತ್ರಿ ಅದು. ಈಗ ಕಬ್ಬಿನ ಫ್ಯಾಕ್ಟ್ರಿ, ಗಾರ್ಮೆಂಟ್ಸ್ ಆತರ ಯಾವ ಕಬ್ಬಿನ ಫ್ಯಾಕ್ಟ್ರಿ ಅದಾವ, ದೊಡ್ಡ ದೊಡ್ಡ ಅಣ್ಣಗಳು ಅದಾವ್ರಿ. ಅದ್ರೊಳಗೆ ಎಷ್ಟು ಜನ ಹೋಗ್ತಾರ್ರಿ? ಬೇರೆ ಬೇರೆ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ತಂದು ಹಾಕಿದ್ರೆ ಜನ ಬದುಕ್ತಾರ್ರಿ. ದುಡಿ ಕೈ ಕೆಲಸ ಸಿಗ್ತೈತ್ರಿ. 4 ದುಡ್ಡು ಕೈಯಾಗ ಬರ್ತೈತ್ರಿ. ಅವ್ರು ಖರ್ಚು ಮಾಡ್ಬೋದು, ಆರಾಮ್ ಬಿಂದಾಸ್ ಇರ್ಬೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.